That's what I'm trying to tell you. ನಿಮ್ಗೆಲ್ಲ ಇದು ಅನ್ಸ್ತಾ ಇದೆ, ಯು ಆರ್ ಇನ್ ದಟ್ ಫ್ರೇಮ್ ಆಫ್ ಮೈಂಡ್ ಸೇಯಿಂಗ್ ದಟ್ ಇನ್ನೂ ಚಾನ್ಸ್ ಇದೆ, ನಾವು ಏನೋ ಮಾಡ್ಬೋದು, ಅದಾಗತ್ತೆ. ಬಟ್ ನಾನು ನಿನ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಕರೆಂಟ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಅದು ಡಾಗ್ದು ಇದಾಗ್ತಾ ಇದೆ. ನಿಮ್ಗೆ ಗೊತ್ತಾ ಅದು? Everyone knows about the dog. Now suddenly somebody has decided we'll take the lives of all these dogs away. ಆ ಡಿಸಿಷನ್ ಚೇಂಜ್ ಆಗಿಲ್ಲ, ಅದು ಫೈಟ್ ಆಗ್ತಾ ಇದೆ, ಮಾಡ್ತಾರೆ ಫುಲ್ ಪರ್ಫೆಸ್ಟ್. ಬಟ್ ಇಟ್ ಈಸ್ ಅ ಸ್ಟೆಪ್ಪಿಂಗ್ ಸ್ಟೋನ್. ಇಟ್ ಇಸ್ ಅದು ಬಾಗ್ಲು ತೆಗ್ದ್ಬಿಟ್ಟು ಅವರು ಕಾಲು ಹಾಕ್ಬಿಟ್ಟಿದ್ದಾರೆ, ಕಾಲು ಒಳಗಡೆ ಬಂದಿದ್ದಾರೆ. ಸೊ ನಾವು ವಾಟ್ ಎವರ್ ಚಾನ್ಸ್ ನಾವು ಇಫ್ ಈ ಸೇಸ್ ಇಟ್ ಇಸ್ ಯೆಟ್ ಟು ಪಾಸ್, ಬಿಫೋರ್ ಇಟ್ ಪಾಸಸ್ ನಾನು ಹಾಕಿದ್ದೀನಿ ಇದು. ಬಿಫೋರ್ ಇಟ್ ಪಾಸಸ್ ನನಗೆ ಇವಾಗ ನೌ ಇಫ್ ಐ ಹ್ಯಾವ್, ಅವ್ರು ಹೇಳ್ತಾ ಇದಾರೆ ನೌ ಐ ಹ್ಯಾವ್ ರೈಟ್ಸ್ ಟು ಸ್ಪೀಕ್ ಫುಲ್ಲಿ ಫ್ರೀ. ಸೊ ಬಿಫೋರ್ ದಟ್ ಹ್ಯಾಪನ್ಸ್ ನಾನು ಹಾಕ್ಬಿಟ್ಟಿದ್ದೀನಿ. ಓಕೆ, ಅದಾದ್ಮೇಲೆ ನನ್ಗೆ ಹಾಕೋದು ಇಲ್ಲ, ಹಾಕೋಕ್ಕೂ ಇಲ್ಲ. ಸೊ ಐ ವಿಲ್ ಲೀವ್ ಇಟ್ ಆಫ್. ಸೊ ಬಿಫೋರ್ ಇಟ್ ಹ್ಯಾಪನ್ಸ್ ಐ ಹ್ಯಾವ್ ಡನ್ ದಿಸ್. ಓಕೆ, ಇಲ್ಲ, ನಾವು ಗವರ್ಮೆಂಟ್ ಅಗೇನ್ಸ್ಟ್, ಗವರ್ಮೆಂಟ್ ಇಸ್ ಅಸ್. ವಿ ಆರ್ ಸಪೋಸ್ ಟು ಬಿ ದ ಒನ್ಸ್ ಹೂ ಆರ್ ಡೂಯಿಂಗ್ ಇಟ್. ಇಸ್ ಅವರ್ಸ್. They are supposed to be our servants. They are they are working for us. I am a taxpayer. I pay a very heavy tax every month with GST, with every year ITRs and all that. But ಯಾಕೆ ಇನ್ ಮಾಡಿದ್ದೀವಿ, ಹೇಗೆ, which part of this movie I will tell you now. ಇವಾಗ ಹೇಳ್ತೀನಿ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಾವು ಹಾಕಿದ್ದೀವಿ ಲೆಟರ್ ಟು ಪ್ರೈಮ್ ಮಿನಿಸ್ಟರ್, ರೈಟ್? ಗವರ್ಮೆಂಟ್ ಅಗೇನ್ಸ್ಟ್ ಕೇಳಿದ್ರಲ್ಲ, ಇಟ್ ಇಸ್ ನಾಟ್ ಅಗೇನ್ಸ್ಟ್ ಎನಿಬಡಿ. ಇವಾಗ ನಮ್ಮ ಸಿನಿಮಾನಲ್ಲಿ ನಾವು 10,000 ಜನಕ್ಕೆ ಇಂಟರ್ವ್ಯೂ ಮಾಡಿದ್ವಿ. Each person has brought in a significant, substantial socio-political change in the country. ಅಂದ್ರೆ ಅವರು ದೊಡ್ಡದು ಚೇಂಜ್ ಮಾಡಿದ್ದಾರೆ. ಹೇಗ್ ಮಾಡಿದ್ರು, ಏನ್ ಮಾಡಿದ್ರು, ಏನೇನ್ ಪ್ರೋಸೆಸ್ ಇತ್ತು, ಅದು ಈ ಡಾಕ್ಯುಮೆಂಟ್ರಿ ನಲ್ಲಿ ಇದೆ. ಸೊ ನಾವು ಡಾಕ್ಯುಮೆಂಟ್ರಿ ನಲ್ಲಿ ಏನ್ ನಾವು ಯೋಚನೆ ಮಾಡಿದೀವಿ ಅಂದ್ರೆ, ಇವಾಗ ರಸ್ತೆದು ಪ್ರಾಬ್ಲಮ್ ನಡೀತಾ ಇದೆ ಎಲ್ಲರ ಕಡೆ, ಕರೆಕ್ಟಾ, ಬ್ಯಾಂಗ್ಳೂರಲ್ಲಿ. ಸೊ ನಾನು ಆಟೋಮೊಬೈಲ್ ಇಂಜಿನಿಯರ್. ಓಕೆ, ಸೊ ಇನ್ ದ ಆಟೋಮೊಬೈಲ್ ಇಂಜಿನಿಯರಿಂಗ್ ನಾವು ಏನ್ ಮಾಡಿದ್ವಿ, ನಾವು ಯೋಚನೆ ಮಾಡಿದ್ವಿ ಹೇಗೆ ಇದು ಇವಾಗ ರಸ್ತೆ ನಮ್ಗೆ ಎಲ್ಲಾರ್ದು ತಗೊಳುತ್ತೆ. ಇಟ್ ಜಸ್ಟ್ ಟೇಕ್ಸ್, ನಾವು ಟ್ಯಾಕ್ಸ್ ಕಟ್ತೀವಿ, ರೋಡ್ ಟ್ಯಾಕ್ಸ್, ಇದು ಟ್ಯಾಕ್ಸ್, ಫ್ಯೂಲ್, ಮೇಂಟೈನರ್, ಪ್ಲಸ್ ಚಲಾನ್, ಮತ್ತೆ ಇದು ಅದು ಎವ್ರಿಥಿಂಗ್, ಎವ್ರಿ ಮಿಲಿಮೀಟರ್ ಹೋದ್ರೂ ಕಾಸ್ಟ್. ಅಲ್ಲಿ ಎವ್ರಿ ಟ್ಯಾಕ್ಸ್ ರುಪೀಸ್ ಗೋಸ್ ಆನ್ ದ ರೋಡ್. ಸೊ ನಾವು ಏನ್ ಯೋಚನೆ ಮಾಡಿ ಹೇಗೆ ಚೇಂಜ್ ಮಾಡ್ಬೇಕು ಫುಲ್ ಮೈಂಡ್ ಸೆಟ್ ನ, ವಾಟ್ ಈಸ್ ದ ವೇ ಟು ಡೂ ಇಟ್. ಆವಾಗ ಲೆಟ್ಸ್ ಮೇಕ್ ಅ ರೋಡ್. ನಾವು ಇಂಜಿನಿಯರು, ಈ ತರದ್ ರೋಡ್ ಮಾಡೋಣ, ಅದು ರೋಡ್ ನಮ್ಗೆ ವಾಪಸ್ ಕೊಡ್ಬೇಕು. ಇವತ್ತಂಕ ಮನುಷ್ಯದು ಸ್ಟಾರ್ಟಿಂಗ್ ಇಂದ, ಅಂದ್ರೆ ಫೈರ್ ಇದ್ ಮಾಡಿದಾರಲ್ಲ ಅವಾಗಿಂದ ಇವತ್ತಂಕ ಈ ತರದ್ ಪಾತ್ ಬಂದಿಲ್ಲ ಲೈಫ್ ಅಲ್ಲಿ. ಈವನ್ ಸ್ಪಿರಿಚುವಲ್ ಪಾತ್ನು ಇಲ್ಲ, ಯಾವ್ದು ವಾಪಸ್ ಕೊಡತ್ತೆ. ಓಕೆ, ದ ಪಾತ್ ವಿಚ್ ಗಿವ್ಸ್ ಬ್ಯಾಕ್ ಟು ಯು. ಇವನ್ ನೀವು ಸ್ಪಿರಿಚುವಲ್ ಪಾತ್ನು ಹೋದ್ರು ಅದನ್ನು ನಿಮ್ಗೆ ತಗೊಳತ್ತೆ ಏನೋ. ಸೊ ಇವನ್ ನಮ್ದು ರೋಡ್ ಎವ್ರಿ ಮಿಲಿಮೀಟರ್ ತಗೋತಾರೆ ನಮ್ ಕಡೆ. ಬಟ್ ನಾವು ಈ ತರದ್ ರೋಡ್ ಮಾಡಿದ್ರೆ, ಡಿಸೈನ್ ಮಾಡಿ ಬಿಲ್ಡ್ ಮಾಡಿದ್ರೆ, ಅದು ವಾಪಸ್ ನಮ್ಗೆ ಕೊಡ್ಬೇಕು. ಆ ತರದ್ ರೋಡ್. ಎಸ್ ಸರ್. ಸೊ ದಿಸ್ ರೋಡ್ ಹ್ಯಾಸ್, ಥಿಂಕ್ ಅಬೌಟ್ ಇಟ್ ಲೈಕ್ ಅ ಯೂನಿವರ್ಸ್. ಫಸ್ಟ್ ನಾನು ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ, ಯಾಕಂದ್ರೆ ಫುಲ್ ಟೆಕ್ನಿಕಲ್ ಆಗಿದೆ. ಓಕೆ, ಸೊ ದಿಸ್ ರೋಡ್ ಇಸ್ ಒನ್ ಆಫ್ ಆರ್ ಸಿವಿಲೈಸೇಷನ್ ಪ್ರೈಮ್ ಪ್ರಿನ್ಸಿಪಲ್ ಇನ್ವರ್ಷನ್ ಅಂತ ಹೇಳ್ತೀವಿ. ನಮ್ ಸಿವಿಲೈಸೇಷನ್ ಅಲ್ಲಿ ಒಂದ್ ಪ್ರೈಮ್ ಪ್ರಿನ್ಸಿಪಲ್ ಅಂತ ಇರುತ್ತೆ. ನಮ್ ಪಾತ್ ನಮ್ ಕಡೆಯಿಂದ ತಗೋಬೇಕು, ರಸ್ತೆ ನಮ್ ಕಡೆಯಿಂದ ತಗೋಬೇಕು, ನಮ್ದು ಏನೋ ಕೊಟ್ಬಿಟ್ಟೆ ಹೋಗ್ಬೇಕು. ನಾವು ರಸ್ತೆ ಹೋದ್ರೆ ಡೆತ್ ಇಸ್ ದೇರ್ ಅಟ್ ದಿ ಎಂಡ್, ಬರ್ತ್ ಇಸ್ ದೇರ್, ಡೆತ್ ಇಸ್ ದೇರ್ ಇನ್ ದಿ ಎಂಡ್. ಬಟ್ ನಾವು ಈ ತರದ್ ರೋಡ್ ಮಾಡ್ತೀವಿ, ಸಿವಿಲೈಸೇಷನ್ ಪ್ರೈಮ್ ಪ್ರಿನ್ಸಿಪಲ್ ನ ಇನ್ವರ್ಟ್ ಮಾಡ್ತಿದ್ವಿ. ಅದು ರಸ್ತೆ ನಿಮ್ಗೆ ಕೊಡ್ಬೇಕು. ಅಟ್ ದಿ ಎಂಡ್ ಆಫ್ ದಿಸ್ ರೋಡ್ ಎವಲ್ಯೂಷನ್ ಇದೆ. ನಾವು ಇವಾಗ ಟೆಕ್ನಿಕಲ್ ಆಗಿ ಆನ್ಸರ್ ಕೊಡ್ತೀನಿ. ಇವಾಗ ನಾವು ದ ಕ್ವೆಶ್ಚನ್ ದಟ್ ನೀಡ್ಸ್ ಟು ಬಿ ಆನ್ಸರ್ಡ್ ಇನ್ ದ ಸೋಲಾರ್ ಇನ್ ದ ಕಾಂಪಿಟಿಷನ್ ಇಸ್ ದಿಸ್. ಎಲ್ಲಾರು ಇಂಜಿನಿಯರ್ಸ್ ಬರ್ತಾರೆ ಅಂಡ್ ದೇ ವಿಲ್ ಆನ್ಸರ್ ಒನ್ ಕ್ವೆಶ್ಚನ್. The question is, how many solar panels does it take to move a 2,000 kilogram car for 24 hours? ಯಾರಾದ್ರೂ ಕ್ಯಾಲ್ಕುಲೇಷನ್ ಮಾಡ್ಬೋದಾ? ಇಲ್ಲಿ ಫಟಾಕ್ ಸೆಟ್ ಚಾಟ್ ಜಿಪಿಟಿ ನಲ್ಲಿ ಇದು ಕ್ವೆಶ್ಚನ್ ಹಾಕಿ ಒಂದು ಆನ್ಸರ್ ಬರುತ್ತೆ. ಕರೆಕ್ಟಾ? ಎಷ್ಟು ಸೋಲಾರ್ ಪ್ಯಾನಲ್ ಇಂದ ಕಾರ್ ಓಡಿಸಬಹುದು, ಅದು ಓಕೆನಾ? Yes sir, very good sir, it is already there. Very good point he made, that it is already there. ನಾವು ನೋ ನ್ಯೂ ಫಿಸಿಕ್ಸ್ ಅಪ್ಲೈ ಮಾಡ್ತಾ ಇದೀವಿ, ಯಾವುದು ಹೊಸ ಫಿಸಿಕ್ಸ್ ಅಪ್ಲೈ ಮಾಡ್ತಾ ಇಲ್ಲ ಇದ್ರ ರಸ್ತೆಯಲ್ಲಿ. ನೋ ನ್ಯೂ ಟೆಕ್ನಾಲಜಿ, ಆಲ್ ಆಲ್ರೆಡಿ ಡೆವಲಪ್ಡ್ ಟೆಕ್ನಾಲಜಿ. ಸೊ ನಾವು ಬರೀ ಪಾರ್ಟ್ಸ್ ಅಸೆಂಬಲ್ ಮಾಡ್ತಾ ಇದೀವಿ. ವಿ ಆರ್ ಅಸೆಂಬ್ಲಿಂಗ್ ದ ಪಾರ್ಟ್ಸ್. ಸೊ ಇಮ್ಯಾಜಿನ್ ಅ ರೋಡ್ ದಟ್ ಹ್ಯಾಸ್ ಸೋಲಾರ್ ಪ್ಯಾನಲ್ಸ್ ಇನ್ ಇಟ್, ಅಂಡ್ ದಟ್ ಸೋಲಾರ್ ಪ್ಯಾನಲ್ಸ್ ವಿಲ್ ಡ್ರೈವ್ ದ ವೆಹಿಕಲ್ ಆನ್ ಅ ಟ್ರ್ಯಾಕ್. So you will not pay any money for transportation. Now second layer, in all the highways alla
ನಿಮ್ಗೆ ಮಿಡಲ್ ಸೆಕ್ಷನ್ ಅಲ್ಲಿ ಫುಲ್ ನಮ್ದೇ ಸ್ಪೇಸ್, ಅದು ಕಂಪ್ಲೀಟ್ಲಿ ಯೂಸ್ಲೆಸ್. ಇಟ್ ಈಸ್ ಕಂಪ್ಲೀಟ್ಲಿ ಯೂಸ್ಲೆಸ್, ನಾಟ್ ಇನ್ ಯೂಸ್, ಅಂಡ್ ಆಕ್ಚುಲಿ ನಾವು ಅದಕ್ಕೆ ಎಕ್ಸ್ಟ್ರಾ ಸ್ಪೆಂಡ್ ಮಾಡ್ತಾ ಇದೀವಿ. ಇಮ್ಯಾಜಿನ್ ಅಲ್ಲಿ ನಾವು ಕ್ರಾಪ್ಸ್, ಮೆಡಿಸಿನಲ್ ಪ್ಲಾಂಟ್ಸ್, ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅದೆಲ್ಲ ಆಟೋಮೇಟೆಡ್ ಗ್ರೋಯಿಂಗ್ ಸಿಸ್ಟಮ್ ಹಾಕಿದ್ರೆ ಯು ಹ್ಯಾವ್ ದಟ್ ಗಿವಿಂಗ್ ಬ್ಯಾಕ್ ಟು ಅಸ್. ನೆಕ್ಸ್ಟ್ aqueducts, watershed management, power supply, data management, ಅದೆಲ್ಲ ಒಂದೇ ಇದರಲ್ಲಿ. ಪ್ಲಸ್ ನಾಟ್ ಯೂಸಿಂಗ್ ಆಲ್ ದ ಇದು ವಿಲ್ ಯೂಸ್ ರೀಸೈಕಲ್ಡ್ ಮೆಟೀರಿಯಲ್ಸ್, ರೀಸೈಕಲ್ಡ್ ಪ್ಲಾಸ್ಟಿಕ್ ಮೆಟೀರಿಯಲ್ಸ್ ಫಾರ್ ದ ರೋಡ್. ಅದೆಲ್ಲ ಇಂಜಿನಿಯರ್ಸ್ ಬಿಲ್ಡ್ ಮಾಡ್ತಾರೆ. ನೋ ವಿ ಡೋಂಟ್ ಹ್ಯಾವ್ ಟು, ನಾನೇ ಬಿಲ್ಡ್ ಮಾಡಿ ಟೈಲ್ ಕಟ್ ಮಾಡಿ ತೋರ್ಸೋಕೆ ಅವಶ್ಯಕತೆ ಇಲ್ಲ. ಅಲ್ಲಿ ಲೈವ್ ಅಲ್ಲಿ ಇಂಜಿನಿಯರ್ಸ್ ತಗೊಂಡು ಅವ್ನು ಮಾಡೋಣ. Now, what is our problem with the current road building system is ಅದೆಲ್ಲ ಬ್ಯಾಕ್ ಎಂಡ್ ಆಗಿ ಆಗ್ತಾ ಇದೆ. ಎಲ್ಲ ಇದು ನಮ್ದು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹೇಳ್ತಾರೆ, ಇಷ್ಟು ಕೋಟಿ ಕಮ್ಮಿ ಇದ್ರೆ ನಾನು ಮಾತಾಡಲ್ಲ, ನೋಡೋದು ಇಲ್ಲ. ಅದು ಯಾರ್ದು ಹಣ? ನಮ್ದು. ಬಟ್ ನಾವು ಸೇಮ್ ಥಿಂಗ್ ಲೈವ್ ಆಗಿ ಮಾಡಿ ತೋರಿಸಿದ್ರೆ, ಎವ್ರಿ ಬೋಲ್ಟ್, ಎವ್ರಿ ಇದು ನಾವು ಲೈವ್ ಆಗಿ ಕ್ಯಾಮ್ರಾ, ನೀವೆಲ್ಲ ಮೀಡಿಯಾ ಇದಾರಲ್ಲ, ನಮ್ ಫಾಲೋ ಮಾಡಿ. ಒನ್ ಡೇ ಕಂಟಿನ್ಯೂಸ್ ಆಗಿ 24/7 ಫಾಲೋ ಮಾಡಿ. ನಾವು ಅದೇ ಮಾಡ್ತೀವಿ ಅಲ್ಲಿಂದ ಇದ್ರೆ. That is the challenge actually. 2042 ಡೇಸ್ ಮುಂಚೆ ಇದು ಡಾಕ್ಯುಮೆಂಟರಿ ಶುರು ಆಯ್ತು. ಇವತ್ತು ಡೇ 2042. ಆನ್ ಡೇ 1001ಗೆ ನಾನು ಹೇಳಿದೆ ಇವ್ರಿಗೆ, ಇದು ಪ್ರೆಸ್ ಮೀಟ್ ಮಾಡೋಣ, ಯಾಕಂದ್ರೆ ಇದು ನಾಯಕ್ ಮೂವಿ ನೋಡಿದಿರಾ? ಎಷ್ಟು ಜನ ನೋಡಿದಿರಾ ನಾಯಕ್ ಮೂವಿ? ಎನಿಬಡಿ ಶೋ ಆಫ್ ಹ್ಯಾಂಡ್ಸ್. ಸಿಎಂ ಫಾರ್ ಅ ಡೇ ನೋಡಿದಿರಲ್ಲ? ಸೊ ನಾನ್ ಅದೇ ಮಾಡೋಣ ಅಂತ ರಿಯಲ್ ಲೈಫ್ ಅಲ್ಲಿ ಬರ್ದೆ ಸ್ಕ್ರಿಪ್ಟ್ ಅಲ್ಲಿ. ಹೇಗ್ ಮಾಡೋದು, ಇದು ಮಾಡೋಣ, ಹೇಗ್ ಮಾಡೋದು ಅದೆಲ್ಲ. ಸೊ ಒಂದ್ ಸ್ವಲ್ಪ ಫ್ಲಾಶ್ ಬ್ಯಾಕ್ ಕೊಡ್ತೀನಿ. ಸೊ ಡೇ 1 ನಾನು ಶುರು ಮಾಡಿದೆ, ಟ್ರೈಂಗ್ ಟು ಸೇವ್ ದ ವರ್ಲ್ಡ್ ಅಂತ ಟೈಟಲ್ ಬರ್ದೆ. ಆಮೇಲೆ ಲಾಗ್ ಲೈನ್ ಬರೆಯಕ್ಕೆ ನಾನು ಹೇಳ್ದೆ, ಸೂಪರ್ ಹೀರೋ ಫಿಲ್ಮ್ಗೆ ಏನ್ ಲಾಗ್ ಲೈನ್ ಇರುತ್ತೆ, ಒಂದು ಸೂಪರ್ ಹೀರೋ ಟ್ರೈಸ್ ಟು ಸೇವ್ ದ ವರ್ಲ್ಡ್ ಅಂಡ್ ಇವಾಲ್ವ್, ಆ ತರದ ಲಾಗ್ ಲೈನ್ ಇರುತ್ತಲ್ಲ. ಸೊ ನಾನು ಹೇಳಿದೆ ಸೂಪರ್ ಹೀರೋ ವರ್ಲ್ಡ್ ತೆಗ್ಬಿಟ್ಟು ಆರ್ಡಿನರಿ ಸಿಟಿಸನ್ ಅಂತ ಹಾಕೋಣ. ಆರ್ಡಿನರಿ ಸಿಟಿಸನ್ ಟ್ರೈಸ್ ಟು ಸೇವ್ ದ ವರ್ಲ್ಡ್ ಅಂಡ್ ಇವಾಲ್ವ್ ಅಂತ ನಾನು ಲಾಗ್ ಲೈನ್ ಬರ್ದೆ. ಅಲ್ಲಿ ನಾನು ಫಸ್ಟ್ ಸೆಟ್ಟಿಂಗ್ ಅಲ್ಲಿ ನಾನು ಬರ್ದೆ, ಏನೇನ್ ಬರ್ದೆ ಅದೆಲ್ಲ ರಿಯಲ್ ಆಗಿ ಬಂತು. 3 days ಆದ್ಮೇಲೆ ಎಲ್ಲ ಏನ್ ದಿಸ್ ಆಕ್ಟರ್ ಗೋಸ್ ಅಂಡ್ ಮೀಟ್ ಸಚ್ ಅಂಡ್ ಸಚ್ ಪರ್ಸನ್ ಅಂತ. 3 days ಲೇಟರ್ ಐ ಮೆಟ್ ದಟ್ ಪರ್ಸನ್ ಇನ್ ರಿಯಲ್ ಲೈಫ್. ಹಂಗ್ ಮಾಡಿ 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 ಏನೇನೋ ಆಯ್ತು. ಐ ಮೆಟ್ ಸಮ್ ಆಫ್ ದ ಗ್ರೇಟೆಸ್ಟ್ ಮೈಂಡ್ಸ್ ಇನ್ ದ ವರ್ಲ್ಡ್, ನೊಬೆಲ್ ಪ್ರೈಸ್ ವಿನ್ನರ್ಸ್, ಡಾಕ್ಟರ್ ಸುಧಾಕರ್ ವಾರಣಾಸಿ, ದ ಕ್ರಿಯೇಟರ್ ಆಫ್ 108 our ambulance service, ಆಯುಷ್ಮಾನ್ ಭಾರತ್ ಯೋಜನಾ, ಡಾಕ್ಟರ್ ರವೀಂದ್ರ ಶೆಟ್ಟಿ, ದೆನ್ ನೊಬೆಲ್ ಪ್ರೈಸ್ ವಿನ್ನರ್ ಜೆರಿ ವೈಟ್, ಪೀಸ್ ಪ್ರೈಸ್ 97, ಲ್ಯಾಂಡ್ ಮೈನ್ಸ್ಗೆ. ಸೊ ಆಲ್ ದೀಸ್ ಆರ್ ವೆರಿ ಬಿಗ್ ಚೇಂಜಸ್ ಇನ್ ದ ಕಂಟ್ರಿ ಅಂಡ್ ದ ವರ್ಲ್ಡ್. ಸೊ ಅವ್ರು ಹೇಳಿದ್ರು ನಂಗೆ ಹೇಗ್ ಮಾಡ್ಬೇಕು, ವಾಟ್ ಯು ಹ್ಯಾವ್ ಟು ಡೂ ಅಂಡ್ ವಾಟ್ ಇಸ್ ದ ಸ್ಕಿಲ್. ಸೊ ದೇ ಸೆಡ್ ಗೋ ಇನ್ ಟು ಯುವರ್ ಮೋಸ್ಟ್ ಇನ್ಹೆರೆಂಟ್ ಸ್ಕಿಲ್. ಅಂತ ಏನ್ ಇನ್ಹೆರೆಂಟ್ ಸ್ಕಿಲ್ ಅಂದ್ರೆ, ನಾನು ಆಟೋಮೊಬೈಲ್ ಇಂಜಿನಿಯರ್, ನಾನು ಇಂಜಿನಿಯರು, ಸೊ ಐ ಕ್ಯಾನ್ ಥಿಂಕ್, ಐ ಕ್ಯಾನ್ ಬಿಲ್ಡ್. ಸೊ ಗೋ ಬ್ಯಾಕ್ ಟು ದಟ್. ಡೋಂಟ್ ಟ್ರೈ ಟು ಡೂ ರಾಜನೀತಿ, ಡೋಂಟ್ ಡೂ ಆಲ್ ದಟ್, ಬಟ್ ಟ್ರೈ ಟು ಬಿಲ್ಡ್. ಸೊ ಐ ಸೆಡ್ ಓಕೆ, ವೈ ಡೋಂಟ್ ವಿ ಬಿಲ್ಡ್ ಎ ಸೊಲ್ಯೂಷನ್ ವೇರ್ ಇಟ್ ಇಸ್ ಅನ್ಡಿನೈಬಲ್. ಅದು ಮುಟ್ಟಿದ್ರೆ, ಅದು ರೋಡ್ ಮುಟ್ಟಿದ್ರೆ, ಅದು ನಡ್ಕೊಂಡು ಹೋದ್ರೆ ನೀವು ಇಲ್ಲ ಅಂತ ಹೇಳೋದಿಲ್ಲ. ಯು ಕ್ಯಾನ್ ನಾಟ್ ಸೇ ಇಟ್. ವಿಸಿಬಲ್, ಯು ಕ್ಯಾನ್ ಟಚ್ ಅಂಡ್ ಫೀಲ್ ಇಟ್. ಆವಾಗ ದಿಸ್ ವಿಲ್ ಚೇಂಜ್ ದ ಥಿಂಗ್. ಸೊ ಇನ್ ಆರ್ಡರ್ ಟು ಡೂ ದಟ್, ಇನ್ ದಟ್ ಜರ್ನಿ ನಾನು ಎಷ್ಟೊಂದು ಲೈಕ್ ಗೋಯಿಂಗ್ ಟು ದ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್, ಗೋಯಿಂಗ್ ಅಂಡ್ ಸ್ಪೀಕಿಂಗ್ ಟು ದಿಸ್ ಪರ್ಸನ್, ಎಲ್ಲರೂ ನೋ 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 ನೋ. ಯಾಕೆ? ಬಿಕಾಸ್ ದೇ ಆರ್ ಗೆಟಿಂಗ್ ಸಮಥಿಂಗ್ ಆರ್ ದಿ ಅದರ್ ಫ್ರಮ್ ದಿಸ್.